ಸರ್ ತಾವು ಏನಾಗಬೇಕು ಸರ್ ಮಹಾಲಕ್ಷ್ಮಿ ಅವ್ರಿಗೆ? ನಾವು ಹಸ್ಬೆಂಡ್ ಸರ್. ಎಷ್ಟು ವರ್ಷ ಆಗಿತ್ತು ಮದುವೆ ಆಗಿ? ಸರ್ 6 ವರ್ಷ ಆಗಿದೆ. 6 ವರ್ಷ ಆಗಿದೆ ಸರ್. ಈ ವಿಚಾರ ಏನಾಯ್ತು ಅಂತ ಹೇಳಿ ನಿಮ್ಗೆ ಯಾವಾಗ ಗೊತ್ತಾಯ್ತು, ಹೇಗೆ ಗೊತ್ತಾಯ್ತು? ಸರ್ ನನಗೆ ಮೊನ್ನೆ ಗೊತ್ತಾಗಿದೆ. ಅವರು ಓನರ್ ಫೋನ್ ಮಾಡಿರೋದು ನನಗೆ, ಏನೋ ರೂಮಿಂದ ಸ್ಮೆಲ್ ಬರ್ತಾಯಿದೆ ಅಂತ. ಆಮೇಲೆ ನಾವು ಅವ್ರ ಅಕ್ಕಗೆ ಫೋನ್ ಮಾಡಿ ಹೇಳಿದ್ದೀನಿ, ಹಂಗೆ ಮಹಾಲಕ್ಷ್ಮಿ ರೂಮಲ್ಲಿ ಸ್ಮೆಲ್ ಬರ್ತಾಯಿದೆ, ಓನರ್ ಫೋನ್ ಮಾಡಿರೋದು, ಸ್ವಲ್ಪ ಹೋಗಿ ನೋಡಿರೋ ಅಂತ. ಅವ್ರು ಅದಕ್ಕೆ ನೆನ್ನೆ ಬಂದಿರೋದು ಅಲ್ಲಿ ರೂಮ್ ಚೆಕ್ ಮಾಡೋಕ್ಕೆ. ರೂಮ್ ಓಪನ್ ಮಾಡಿ ನೋಡಿದರೆ ಫ್ರೀಜಲ್ಲಿ ಪೀಸ್ ಅಂತ ಇದೆ ಅಷ್ಟೇ. ನೀವೇನು ಕೆಲಸ ಮಾಡ್ತೀರಾ? ಸರ್ ನಮ್ಮದು ಮೊಬೈಲ್ ಶಾಪ್. ನೀವು ಮದುವೆ ಆಗಿದೆ ಹೇಗೆ ಅಂತೇಳಿ? ಯಾವ ಊರವರು ಮಹಾಲಕ್ಷ್ಮಿ ಅವರು? ಮಹಾಲಕ್ಷ್ಮಿ ನೆಲಮಂಗಲದಲ್ಲಿನೇ, ಬೆಂಗಳೂರವರು. ನೇಟಿವ್ ಪ್ರಾಪರ್ ಅವರು? ನೇಪಾಲ್ ಸರ್. ನೇಪಾಳದವರು. ಹೌದು ಸರ್. ಬ್ಯಾಂಗ್ಳೂರ್ ಬಂದು ಎಷ್ಟು ವರ್ಷ ಆಯಿತು? ಬೆಂಗಳೂರು ಅಂದರೆ ಅವ್ರ ಅಪ್ಪ ಬಂದು 35 ವರ್ಷ ಆಗಿದೆ ಸರ್. ಓಕೆ, ಅಂದರೆ ಇಲ್ಲೇ ಹುಟ್ಟಿ ಬೆಳೆದವರು? ಹೌದು. KC ಜನರಲ್ ಹಾಸ್ಪಿಟಲಲ್ಲಿ ಅವ್ರಿಗೆ ಆಗಿರೋದು. ನಿಮಗೆ ಹೇಗೆ ಲವ್ ಮ್ಯಾರೇಜಾ ಯಾವ ರೀತಿ? ಇಲ್ಲ ಸರ್, ನಮಗೆ ಅರೇಂಜ್ ಮ್ಯಾರೇಜ್ ಇತ್ತು. ಅರೇಂಜ್ ಮ್ಯಾರೇಜ್ ಆಗಿ. ನೀವೇನು ಕೆಲಸ ಮಾಡ್ತೀರಾ? ನಮಗೆ ಇವಾಗ ಮೊಬೈಲ್ ಶಾಪ್ ಇದೆ ಸರ್. ಅಂದರೆ ಇಲ್ಲಿ ಏನು ಸಪ್ರೇಟ್ ಆಗಿರೋ ಜೊತೆಲೇ ಇದ್ರಾ? ಇಲ್ಲ ಅಂದರೆ ಸೆಪ್ರೇಟ್. ಏನಕ್ಕೆ ಅಂತೇಳಿ? ಎಷ್ಟು ವರ್ಷ ಆಯಿತು? ವರ್ಷನೇ ಆಗಿಲ್ಲ ಸರ್, 9 ತಿಂಗಳು ಆಗಿದೆ. 9 ತಿಂಗಳಿಂದ. ಹಾಂ. ಏನು ರೀಸನ್ ಅಂತ ಹೇಳಿ ಸರ್? ರೀಸನ್ ಅಂದರೆ ಅವನು ಇರಲ್ಲ ನನ್ನ ಕಡೆ ಅಂತ, ನಾವು ಸೆಪ್ರೇಟ್ ಇಡ್ತೀನಿ ಅಂತ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿ ಬಂದಿರೋದು. ನೆಲಮಂಗಲ ಸ್ಟೇಷನಲ್ಲಿ. ನಾವು ನಾನಲ್ಲ, ಅವ್ರು ಕಂಪ್ಲೇಂಟ್ ಮಾಡಿರೋದು ನನ್ನ ಮೇಲೆ. ಏನಂತ ವಿಚಾರ ಗಲಾಟೆ ಆಗಿತ್ತು? ಅದು ಏನಂತ? ಗಲಾಟೆ ಏನಿಲ್ಲ, ಅದು ಮಾಮೂಲಿ ಫ್ಯಾಮಿಲಿ ಇಶ್ಯೂ ಅಷ್ಟೇ. ನಿಮಗೆ ಮಕ್ಕಳು ಎಷ್ಟು ಜನ? ಒಬ್ಬರು ಸರ್ ಮಕ್ಕಳು. ಮಗು ಯಾರ ಜೊತೆ ಇತ್ತು? ನನ್ನ ಜೊತೆ. ಇವಾಗ ಈ 4 ತಿಂಗಳು ಅವ್ರ ಜೊತೆ ಇದ್ದರು. 4 ತಿಂಗಳು ಆದಮೇಲೆ ನನ್ನ ಕಡೆ ಕೊಟ್ಟಿರೋದು. ನಾವು 6 ತಿಂಗಳಿಂದ ನಾವು ನೋಡ್ತಾ ಇದ್ದೀನಿ. ಏನಾದ್ರು ಗಲಾಟೆ ಏನಾದ್ರು ಏನಂತ ಹೇಳ್ತೀರಾ ಸರ್ ಈ ಕೇಸ್ ಬಗ್ಗೆ? ಈ ಥರ ಹೀಗಾಗಿದೆಯಲ್ಲ, ನಿಮಗೆ ಯಾವ ರೀತಿ ಗೊತ್ತಾಯ್ತು ಅಂತ ಹೇಳಿ? ಒಳಗೆ ಹೋದಾಗ ಯಾವ ರೀತಿ ಸ್ಥಿತಿ ಇತ್ತು ಅಂತ ಹೇಳಿ ನಿಮ್ಮ ವೈಫ್ ಬಾಡಿ? ನಾವು ಒಡಿನೂ ನೋಡಿಲ್ಲ ಸರ್. ಓಕೆ ಸರ್, ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆ? ಅನುಮಾನ ಅಂದರೆ ಇವರು ಅಶ್ರಫ್ ಅಂತ ಒಬ್ಬರು ಹುಡುಗ ಇದ್ದರು, ಅಶ್ರಫ್. ಅವ್ರ ಮೇಲೆ ನಾವು ನೆಲಮಂಗಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಒಂದ್ಸತಿ. ಓಕೆ. ಕಂಪ್ಲೇಂಟ್ ಆದಮೇಲೆ ಅವರು ಬೆಂಗಳೂರಲ್ಲಿ ಬರಬಾರ್ದು ಅಂತ ಆಗಿದೆ. ಅವ್ರು ಇಲ್ಲಿಂದ ಬೇರೆ ಇಲ್ಲಿ ಹೋಗಿದ್ರೆ ನನಗೆ ಗೊತ್ತಿಲ್ಲ. ಇವಾಗ ಕರೆಂಟ್ ಸಿಚುವೇಷನಲ್ಲಿ ಏನಿದೆ ನನಗೆ ಗೊತ್ತಿಲ್ಲ, ಯಾಕೆಂದರೆ ಅವ್ರ ಹತ್ರ ನನಗೆ ಕಾಂಟ್ಯಾಕ್ಟ್ ಇಲ್ಲ. ಆವಾಗ ಎಲ್ಲ ನಾವು ಟ್ರ್ಯಾಕ್ ಮಾಡಿದ್ದೀನಿ, ಯಾರ ಜೊತೆ ಮಾತಾಡ್ತಾ ಇರೋದು ಏನಿಂತ. ಅವಾಗ ನಂಗೆ ಗೊತ್ತಾಯ್ತು, ಇವಾಗ ಗೊತ್ತಿಲ್ಲ. ಯಾರು ಸರ್? ಅವರು ಉತ್ತರಾಖಂಡ್. ಅಶ್ರಫ್ ಯಾರು? ಏನಕ್ಕೆ ಆತನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಿ ಅಂತ ಹೇಳಿ? ಅವ್ರ ಅಂದರೆ ಸ್ವಲ್ಪ ಸಿಕ್ತು ನನಗೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್. ನಿಮ್ಮ ವೈಫ್ ಜೊತೆ ಅವ್ರು ಏನಾದ್ರು ಇದ್ರು ಅಂತ ನಿಮಗೆ ಡೌಟಾ ಅಥವಾ ಹೇಗೆ? ಡೌಟ್ ಅಲ್ಲ, ನಮಗೆ ಕಟಿಂಗ್ ಶಾಪ್. ನಿಮ್ಗೆ ಯಾವಾಗ ಗೊತ್ತಾಯ್ತು? ಎಷ್ಟು ವರ್ಷ ಆಗಿತ್ತು ಇವರಿಬ್ಬರು ಪರಿಚಯ ಆಗಿದೆ ಅಂತ ಹೇಳಿ? ನಮಗೆ ಗೊತ್ತಾಗಿದೆ 2023 ಐ ಥಿಂಕ್ ಮೇ ಆರ್ ಏಪ್ರಿಲ್. ಸರ್, ನೀವು ಫೋನಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರಿ, ಅಂದರೆ ಫೋನಲ್ಲಿ ಮಾತಾಡ್ತೀವಿ ಅಂತ ಹೇಳಿದ್ರಿ. ಈ ಹಿಂದೆ ನಿಮ್ಮ ಹತ್ರ ಹೇಳ್ಕೊಂಡಿದ್ರ ನನಗೆ ಏನಾದ್ರು ಪ್ರಾಬ್ಲಮ್ ಆಗ್ತಿದೆ ಅಂತ ಏನಾದ್ರು ಹೇಳ್ಕೊಂಡಿದ್ರೆ? ಇಲ್ಲ, ನನಗೇನು ಹೇಳಿಲ್ಲ. ವೈಫ್ ಜೊತೆ ಕಂಟಿನ್ಯೂಸ್ ಕಾಂಟ್ಯಾಕ್ಟಲ್ಲಿ ಇದ್ರೆ? ಕಂಟಿನ್ಯೂಸ್ ಏನಿಲ್ಲ, ಅವರು ತಿಂಗಳಿಗೆ ಒಂದ್ಸತಿ ಬರೋದು, ಅಂಗಡಿಯಲ್ಲಿ ಬಂದು ನಮ್ಮ ಮಗಳ ಜೊತೆ ಮೀಟ್ ಮಾಡಿ ಮಾತಾಡೋದು ಅಷ್ಟೇ. ಲಾಸ್ಟ್ ಟೈಮ್ ಯಾವಾಗ ನೀವು ಭೇಟಿ? ಲಾಸ್ಟ್ 25 ಡೇಸ್ ಆಗೋ ಐತಿ, 25 to 30 ಡೇಸ್ ಆಗೋ. ಎಲ್ಲಿ ಭೇಟಿ ಮಾಡಿದ್ರಿ? ಏನು ನಮ್ಮ ಅಂಗಡಿಗೆ ನೆಲಮಂಗಲಾಗೆ ಬಂದಿರೋದು. ಅವಾಗ ಅವ್ರ ಆಕ್ಟಿವಿಟಿ ಹೇಗಿತ್ತು ಅಂತೇಳಿ? ಏನಾದ್ರು ನಾರ್ಮಲ್ ಆಗಿದ್ರ? ನಾರ್ಮಲ್ ಇತ್ತು, ಅಂದರೆ ಆವಾಗ ಸ್ವಲ್ಪ ಇದು ಅಂದರೆ ಕೋಪ ಜಾಸ್ತಿ. ನಾರ್ಮಲ್ ಇತ್ತು, ಎಲ್ಲ ನಾರ್ಮಲ್.